ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹುರುಳಿಕಾಳು ಚಟ್ನಿಯನ್ನು ಯಾವ ರೀತಿ ಮಾಡ್ಬೋದು ಮತ್ತು ಎಷ್ಟು ಸಖತ್ತಾಗಿರುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ಇದು ಮಾಡೋಕ್ಕೆ 1 ಕಪ್ ನಾನು ಇಲ್ಲಿ ಹುರುಳಿ ತೊಗೊಂಡಿದ್ದೀನಿ. ಸೊ ಇದನ್ನು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಇದ್ರ ಕಲರ್ ಚೇಂಜ್ ಆಗಬೇಕು. ಅಂದರೆ ಈಗ ಮರೂನ್ ಸ್ವಲ್ಪ ಇದ್ರ ಕಲರ್ ಬರಬೇಕಿದು, ಲೈಟ್ ಕಂದುವನ್ನ ಬರಬೇಕು. ಸೊ ನೋಡಿ, ಈ ಥರ ಅದು ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದ್ರೇ ಚಟ್ನಿ ಚೆನ್ನಾಗಿ ಬರೋದು. ಸೊ ಇವಾಗ ಫ್ರೈ ಆಗಿದೆ. ಬೇರೆ ಬಾಣಲೆಯಲ್ಲಿ ಆಯಿಲ್ ತಗೊಂಡು ಇದಕ್ಕೆ ನಾನು 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದೇ ರೀತಿ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಗ್ಗರಣೆ ಅಂದರೆ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ 10 ಬೇಳೆಗೆ ಮೆಣಸಿನ್ಕಾಯಿ ತೊಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಸೊ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಒಣ ಕೊಬ್ಬರಿ ಆದರೂ ತೊಗೋಬೋದು. ಬಾಣಂತಿಯರೆಲ್ಲ ಒಣ ಕೊಬ್ಬರಿ ಹಾಕ್ಕೊಂಡು ಇವನ್ನ ಚಟ್ನಿಯನ್ನು ರೆಡಿ ಮಾಡ್ಕೋಬೋದು. ಹಸಿ ಕೊಬ್ಬರಿ ತೊಗೊಂಡ್ರೂ ಪರವಾಗಿಲ್ಲ. ನಾನಿಲ್ಲಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಒಂದು 2 ನಿಮಿಷ ಆದಮೇಲೆ. ಸೊ ಆವಾಗ ನಾವು ಫ್ರೈ ಮಾಡಿರುವಂಥ ಹುರುಳಿಕಾಳು ಅದು ಇವಾಗ ಸ್ವಲ್ಪ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕಬೇಕು. ಈ ಥರ ತರಿಯಾಗಿ ಸ್ವಲ್ಪ ರುಬ್ಕೊಂಡಾದಮೇಲೆ ಆವಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಇದು ಕಡಲೆಬೇಳೆ ಚಟ್ನಿ, ಏನದು ಬೆಡಿಗೆ ಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಹಾಕಿಬಿಟ್ಟು ಈ ಥರ ತರಿಯಾಗಿ ರುಬ್ಕೋಬೇಕು. ಸೊ ರುಬ್ಬಿದ್ಮೇಲೆ ಇದಕ್ಕೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಆಲ್ರೆಡಿ ನೆನೆ ಇಟ್ಟಿದ್ದೀನಿ ನಾನು. ಸೊ ಅದನ್ನು ಹುಣಸೆ ರಸ ಹಾಕಿ, ಹುಣಸೆಕಾಯಿನ ಅದೆಲ್ಲ ಹಾಕಿಬಿಟ್ಟು ಒಂದು 4 ಎಸಳಷ್ಟು ಬೆಳ್ಳುಳ್ಳಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇನ್ನು ಚೆನ್ನಾಗಿ ರುಬ್ಕೋಬೇಕು. ನಿಮಗೆ ಹುಣಸೆಹಣ್ಣು ಬೇಡ ಅಂದರೆ ಲೆಮನ್ ಹಾಕ್ಕೋಬೋದು, ಬಟ್ ಹುಣಸೆಹಣ್ಣು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನಾನು ಇವಾಗ ರುಬ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಸಾಫ್ಟಾಗಿ ನೀವು ರುಬ್ಕೋಬೋದು. ಅಂದರೆ ಈ ತರಿಯಾಗಿ ನಿಮಗೆ ಬೇಕು ಅಂದರೆ ಓಕೆ. ಸೊ ಇವಾಗ ಬೇರೆ ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿ ಲೀವ್ಸ್ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೇನು ತಿನ್ಬೋದು, ಬಟ್ ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು, ಅದೇ ಹುರುಳಿ ಪೌಡ್ರ್ ಎಲ್ಲ ಮಿಕ್ಸ್ ಪೌಡ್ರನ್ನು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಚಿಕ್ಕದಾದ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಇದರಲ್ಲಿ ಈ ಥರ ಅಂದರೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದನೇ ಅಥವಾ ಸ್ಪೂನಿಂದ ಮಾಡಿ ನಡೆಯುತ್ತೆ. ಇವಾಗ ಮಾಡಿದ್ರೆ ಇವಾಗ ಹುರುಳಿಕಾಳು ಚಟ್ನಿ ರೆಡಿ, ಅಥವಾ ಹುರುಳಿಕಾಳು ಕೊಬ್ಬರಿ ಚಟ್ನಿ ರೆಡಿ. ಸೊ ಇದನ್ನು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಗೈಸ್. ಒಂದು ಸಲ ಟ್ರೈ ಮಾಡಿ. ಇದು ತುಂಬ ಒಳ್ಳೆಯದು. ಹುರುಳಿಕಾಳು ಯಾರೆಲ್ಲ ತಿನ್ನಲ್ಲ, ಯಾರೆಲ್ಲ ಹುರುಳಿಕಾಳು ಸಾಂಬಾರು ತಿನ್ನಲ್ಲ. ಸೊ ಅವರೆಲ್ಲ ಈ ಥರ ಚಟ್ನಿ ಮಾಡಿ ತಿನ್ನೋದ್ರಿಂದ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಗೈಸ್, ವೆರಿ ಸಿಂಪಲ್ಲಾಗಿ ಯಾವ ರೀತಿ ರೆಡಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.